ಬನ್ನಿ ಭಾರತದ ಪ್ರಸಿದ್ಧ ದೇವಾಲಯಗಳನ್ನ ನೋಡೋಣ. ನೀವು ಭೇಟಿ ನೀಡಿದ ಅತ್ಯಂತ ಪ್ರಸಿದ್ಧ ದೇವಾಲಯದ ಹೆಸರನ್ನ ಕಾಮೆಂಟ್ ಮಾಡಿ. ಒಡಿಶಾದ ಕೋನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯವನ್ನ 13ನೇ ಶತಮಾನದಲ್ಲಿ 1ನೇ ನರಸಿಂಹದೇವರಾಯ ನಿರ್ಮಿಸಿದ್ರು. ತಮಿಳುನಾಡಿನ ಬೃಹದೀಶ್ವರ ದೇವಾಲಯವನ್ನ 11ನೇ ಶತಮಾನದಲ್ಲಿ ರಾಜರಾಜ ಚೋಳ ನಿರ್ಮಿಸಿದನು ಮತ್ತು ಈ ದೇವಾಲಯವನ್ನ ಸಂಪೂರ್ಣವಾಗಿ ಗ್ರಾನೈಟ್ ನಿಂದ ನಿರ್ಮಿಸಲಾಗಿದೆ. ಮಧುರೈನಲ್ಲಿರುವ ತಮಿಳುನಾಡಿನ ಮೀನಾಕ್ಷಿ ದೇವಾಲಯವನ್ನ ಪಾಂಡ್ಯ ರಾಜರು ನಿರ್ಮಿಸಿದ್ರು ಮತ್ತು 16ನೇ ಶತಮಾನದಲ್ಲಿ ನಾಯಕರು ವಿಸ್ತರಿಸಿದ್ರು. ಅಮೃತ್ಸರ ಪಂಜಾಬ್ನಲ್ಲಿರುವ ಗೋಲ್ಡನ್ ಟೆಂಪಲ್ ಇದನ್ನ ಗುರು ರಾಮದಾಸ್ ಸ್ಥಾಪಿಸಿದ್ರು ಮತ್ತು 17ನೇ ಶತಮಾನದಲ್ಲಿ ಗುರು ಅರ್ಜುನ್ ದೇವ್ ಪೂರ್ಣಗೊಳಿಸಿದ್ರು. ಗುಜರಾತ್ನ ಸೋಮನಾಥ ದೇವಾಲಯವನ್ನ 10ನೇ ಶತಮಾನದಲ್ಲಿ ಚಾಲುಕ್ಯ ರಾಜವಂಶದ ರಾಜ ಮೂಲರಾಜ್ ಸೋಲಂಕಿ ನಿರ್ಮಿಸಿದ್ರು. ಮಧ್ಯಪ್ರದೇಶದ ಖಜುರಾಹೋ ದೇವಾಲಯಗಳನ್ನ ಚಂದೇಲ ರಾಜವಂಶವು 950ರಿಂದ 1050 ಸಾಮಾನ್ಯ ಶಕದ ನಡುವೆ ನಿರ್ಮಿಸಿದೆ. ಒಡಿಶಾದ ಪುರಿಯ ಜಗನ್ನಾಥ ದೇವಾಲಯವನ್ನು 12ನೇ ಶತಮಾನದಲ್ಲಿ ರಾಜ ಅನಂತವರ್ಮನ್ ಚೋಡಗಂಗ ದೇವ ನಿರ್ಮಿಸಿದ. ಮುಂದಿನ ಭಾಗದಲ್ಲಿ ಇಂತಹ ಪ್ರಸಿದ್ಧ ದೇವಾಲಯಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ. ಧನ್ಯವಾದಗಳು.